ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಮಗೆ ನೋಡೋಣ ಶುದ್ಧವಾದ ಉದ್ದಿನ ಹಪ್ಪಳ ನಮ್ಮ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಉದ್ದಿನ ಹಪ್ಪಳ ಮಾಡಲಿಕ್ಕೋಸ್ಕರ ನಾನು ಫಸ್ಟಿಗೆ ಈ ಥರ ಒಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. ಇದೊಂದು 100 ಗ್ರಾಮ್ಸಷ್ಟು ಉದ್ದಿನ ಬೇಳೆ ಇದೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು. ನಾವು ಒಂದು 2-3 ಸತಿ ಇದನ್ನು ವಾಶ್ ಮಾಡಬೇಕು, ಯಾಕಂದರೆ ಉದ್ದಿನ ಬೇಳೆಯಲ್ಲೆಲ್ಲ ಸ್ವಲ್ಪ ಧೂಳೆಲ್ಲ ಇರುತ್ತೆ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಇದನ್ನು ವಾಶ್ ಮಾಡಿ ಆಮೇಲೆ ಅದರದ್ದು ನೀರನ್ನು ಇದೇ ರೀತಿ ನಾವು ಸ್ಟೇನ್ ಮಾಡ್ಕೋಬೇಕು. ನೋಡಿ, ಅದರಲ್ಲಿ ಚೂರು ಸಹ ನೀರಿರಬಾರ್ದು. ಆಮೇಲೆ ಈ ಥರ ಒಂದು ಪಾತ್ರೆಗೆ ಅಥವಾ ಒಂದು ನ್ಯೂಸ್ ಪೇಪರಿಗೆ ಇದನ್ನು ಚೆನ್ನಾಗಿ ಎಲ್ಲ ಕಡೆ ಹರಡಿ ಬಿಸಿಲಿಗೆ ಹಾಕಿ ಇದನ್ನು ಚೆನ್ನಾಗಿ ನಾವು ಒಣಗಿಸಬೇಕು. ನೀರಿನ ಅಂಶ ಚೂರು ಸಹ ಇರಬಾರ್ದು. ಅದಕ್ಕೋಸ್ಕರ ನಾವು ಇದನ್ನು ಬಿಸಿಲಿಗಿಟ್ಟು ಚೆನ್ನಾಗಿ ಇದನ್ನು ಒಣಗಿಸಿ ಇನ್ನು ಇದನ್ನು ಪುಡಿ ಮಾಡಬೇಕು. ಅದಕ್ಕೋಸ್ಕರ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಒಣಗಿದೆ. ನೋಡಿ, ನಾನು ಒಂದು ದಿನ ಬಿಸಿಲಿಗೆ ಇಟ್ಟಿದ್ದೆ. ಒಂದು ದಿನ ಇಟ್ಟರೆ ಸಾಕು, ಬೇಗ ಅದು ಒಣಗುತ್ತೆ. ಇನ್ನು ಮಿಕ್ಸಿ ಜಾರಿಗೆ ಉದ್ದಿನ ಬೇಳೆನ ಹಾಕಿ ಒಳ್ಳೆ ನೈಸಾಗಿ ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಉದ್ದಿನ ಬೇಳೆನ ಪೌಡರ್ ಮಾಡಿದ್ದೀನಿ. ಇದೇ ರೀತಿ ನೈಸಾಗಿ ಇದು ಪೌಡ್ರ್ ಆಗಬೇಕು. ಆವಾಗ ಮಾತ್ರ ನಮ್ಮದು ಹಪ್ಪಳ ಪರ್ಫೆಕ್ಟಾಗಿ ಬರೋದು. ಇನ್ನು ಇದನ್ನು ಈ ಥರ ಒಂದು ಬೌಲಿಗೆ ಜಲ್ಲಡಿ ಮಾಡಿ ಹಾಕಬೇಕು. ಅದರಲ್ಲಿ ಸ್ವಲ್ಪ ಅದ್ರ ತರಿ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ. ಇನ್ನು ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಉಪ್ಪು ಜಾಸ್ತಿ ಉಪ್ಪು ಬೇಡ, ಒಂದು 1/4 ಚಮಚದಷ್ಟು ಉಪ್ಪು ಸಾಕು. ಅದೇ ರೀತಿ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಅಥವಾ ನಮಗೆ ಬೇಕಿಂಗ್ ಸೋಡಾ ಆದರೂ ಸೇರಿಸ್ಬೋದು. ಇದನ್ನೆಲ್ಲ ಒಳ್ಳೆ ಈ ಥರ ಮಿಕ್ಸ್ ಮಾಡಿ ಇನ್ನು ಇದನ್ನು ಚೆನ್ನಾಗಿ ಜಲ್ಲಡಿ ಮಾಡಬೇಕು. ಯಾಕಂದರೆ ಸ್ವಲ್ಪ ತರಿ ಎಲ್ಲ ಇರುತ್ತೆ, ಆ ಥರ ತರಿ ಇರಬಾರ್ದು, ಒಳ್ಳೆ ನೈಸ್ ಪೌಡ್ರ್ ಆಗಬೇಕು. ಅದಕ್ಕೋಸ್ಕರ ಇದೇ ರೀತಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಜಲ್ಲಡಿ ಮಾಡಿ ತಗೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಇನ್ನು ಈ ಪೌಡರ್ಗೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಚಪಾತಿ ಪೂರಿ ಹಿಟ್ಟೆಲ್ಲ ನಾವು ಕಲಿಸ್ತೇವಲ್ಲ, ಅದೇ ರೀತಿ ಇದನ್ನು ಕಲಿಸ್ಬೇಕು. ನಮಗೆ ಅಷ್ಟೊಂದು ಗೋಧಿ ಹಿಟ್ಟನ್ನು ಕಲಿಸಿದಷ್ಟು ಅಷ್ಟು ಈಸಿಯಾಗಿ ನಮಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಉದ್ದಿನ ಬೇಳೆದು ಪೌಡ್ರ್ ಅಲ್ವಾ, ಇದು ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಇದೇ ರೀತಿ ನಾವು ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ ಮೇಲೆ ಇನ್ನು ನಾವು ಇದಕ್ಕೆ 1 ಚಮಚ ಎಳ್ಳೆಣ್ಣೆ ಹಾಕಬೇಕು. ನೋಡಿ, ಎಳ್ಳೆಣ್ಣೆನೇ ಹಾಕಬೇಕು, ಬೇರೆ ಯಾವ ಎಣ್ಣೆನೂ ಹಾಕಬಾರ್ದು. ಎಳ್ಳೆಣ್ಣೆ ಹಾಕಿದರೆ ನಮಗೆ ಆ ಹಪ್ಪಳದ್ದು ಕರೆಕ್ಟ್ ಟೇಸ್ಟು ಬರಲಿಕ್ಕೋಸ್ಕರ ಎಳ್ಳೆಣ್ಣೆ ಹಾಕಿ ಇದೇ ರೀತಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನಮಗೆ ಸಿಗುತ್ತೆ. ನೋಡಿ, ನಾವು ಚಪಾತಿ ಹಿಟ್ಟೆಲ್ಲ ಕಲಸಿದ್ದೀವಲ್ಲ, ಅದೇ ರೀತಿ. ಇನ್ನು ಹಪ್ಪಳದ ಹಿಟ್ಟು ನಮಗೆ ಒಳ್ಳೆ ಸಾಫ್ಟಾಗಿ ಬರಬೇಕಂದ್ರೆ ಈ ಥರ ಎಲ್ಲರ ಹತ್ರ ಒಂದು ಕುಟ್ಟುವ ಕಲ್ಲಿರುತ್ತೆ. ನೋಡಿ, ಈ ಥರ ಕುಟ್ಟುವ ಕಲ್ಲು ತಗೊಂಡು ಇದನ್ನು ಚೆನ್ನಾಗಿ ಈ ಥರ ಕುಟ್ಟಬೇಕು. ಹಪ್ಪಳ ಎಲ್ಲ ಮಾಡೋದು ನೋಡಿದವರಿಗೆ ಗೊತ್ತಾಗುತ್ತೆ. ಇದೇ ರೀತಿ ಹಪ್ಪಳದ ಹಿಟ್ಟನ್ನು ಕುಟ್ಟಿ ಅದನ್ನು ಸಾಫ್ಟ್ ಮಾಡ್ತಾರೆ. ಯಾಕಂದರೆ ಇದು ಉದ್ದಿನ ಬೇಳೆದು ಪೌಡ್ರ್ ಅಲ್ವಾ, ಅಷ್ಟು ನಮಗೆ ಸಾಫ್ಟಾಗಿ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಕುಟ್ಟಿದ್ರೆ ಅದು ಒಳ್ಳೆ ಸಾಫ್ಟಾಗಿ ಸಿಗುತ್ತೆ. ಇನ್ನು ಇದರ ಮೇಲೆ ಸಹ 1 ಚಮಚ ಎಳ್ಳೆಣ್ಣೆ ಹಾಕಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಇನ್ನು ಇದನ್ನು ಕುಟ್ಟಿ ನಾವು ಇದನ್ನು ಸಾಫ್ಟ್ ಮಾಡಬೇಕು. ಈ ಥರ ಒಂದು 3-4 ಸರ್ತಿ ನಾವು ಈ ಥರ ಫೋಲ್ಡ್ ಮಾಡಿ ಇದೇ ರೀತಿ ಕುಟ್ಟಿದರೆ ಒಳ್ಳೆ ನಮಗೆ ಸಾಫ್ಟಾಗಿ ಈ ಹಿಟ್ಟು ನಮಗೆ ಸಿಗುತ್ತೆ. ಆವಾಗ ಮಾತ್ರ ನಮ್ಮದು ಹಪ್ಪಳ ಕರೆಕ್ಟಾಗಿ ಎಣ್ಣೆಗೆ ಹಾಕಿದಾಗ ಅದು ಉಬ್ಬಿ ಬರೋದು. ಅದಕ್ಕೋಸ್ಕರ ಈ ಥರ ನಾವು ಇದನ್ನು ಕುಟ್ಟಿ ಸ್ವಲ್ಪ ಸಾಫ್ಟಾಗಿ ಮಾಡಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಇನ್ನೊಂದು ಸರ್ತಿ ನಾನು ಇದೇ ರೀತಿ ಇದನ್ನು ಕುಟ್ತಾ ಇದ್ದೀನಿ. ಈ ಥರ ಒಂದು 2 ಅಥವಾ 3 ಸರ್ತಿ ನಾವು ಈ ಥರ ಫೋಲ್ಡ್ ಮಾಡಿ ಇದೇ ರೀತಿ ಕುಟ್ಟಿದರೆ ಸಾಕು, ಒಳ್ಳೆ ಸಾಫ್ಟಾಗಿ ನಮ್ಮದು ಹಿಟ್ಟು ಸಿಗುತ್ತೆ. ಕಮ್ಮಿ ಅಂದರೆ ಒಂದು 3-4 ನಿಮಿಷ ನಾವು ಈ ಥರ ಪ್ರೆಸ್ ಮಾಡಿದರೆ ಸಾಕು. ನೋಡಿ, ಹಿಟ್ಟು ಇವಾಗ ರೆಡಿ ಆಯಿತು, ಒಳ್ಳೆ ಸಾಫ್ಟಾಗಿ ಬಂದಿದೆ. ಇನ್ನು ಇದನ್ನು ನಾವು ಕೈಯಲ್ಲಿ ಇದೇ ರೀತಿ ಇದನ್ನು ರೋಲ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಯಾವುದೇ ಕೆಮಿಕಲ್ಸ್ ಅಥವಾ ಪ್ರಿಸರ್ವೇಟಿವ್ಸ್ ಇಲ್ಲದೆ ನಮಗೆ ಈಸಿಯಾಗಿ ಬೇಕಾದಾಗ ಇದೇ ರೀತಿ ಹಪ್ಪಳನ ಮಾಡ್ಕೋಬೋದು. ಕೆಲವೊಂದು ಸರ್ತಿ ಮಾರ್ಕೆಟಿಂದ ತಂದ ಹಪ್ಪಳದಲ್ಲಿ ಎಲ್ಲ ತುಂಬ ಉಪ್ಪು ಜಾಸ್ತಿ ಇರುತ್ತೆ. ನೋಡಿ, BP ಇದ್ದವರಿಗೆಲ್ಲ ತಿನ್ನಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟೇ ಹಪ್ಪಳನ ಇದೇ ರೀತಿ ಕಮ್ಮಿ ಉಪ್ಪೆಲ್ಲ ಹಾಕಿ ಮಾಡಿದರೆ ಅಷ್ಟು ಒಳ್ಳೆಯದಲ್ವಾ. ಹೀಗೆ ರೋಲ್ ಮಾಡಿದ ಹಿಟ್ಟನ್ನು ಸಣ್ಣ ಪೀಸಾಗಿ ಕಟ್ ಮಾಡಿ ಸ್ವಲ್ಪ ಮೈದಾ ಹಿಟ್ಟಿಗೆ ಇದನ್ನು ಸ್ಪ್ರೆಡ್ ಮಾಡಿ ಒಂದು ಪಾತ್ರೆಗೆ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಇದೇ ರೀತಿ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನೊಂದು ಪಾತ್ರೆಗೆ ಹಾಕಿ ಒಂದು ಸೈಡಿಗೆ ಇಟ್ಕೊಳ್ಳೋಣ.
ಆಮೇಲೆ ನಾವು ಪೂರಿ ಎಲ್ಲ ಲಟ್ಟಿಸ್ತೇವಲ್ಲ ಅದೇ ರೀತಿ ಇದನ್ನು ಕೈಗೆ ಹಾಕಿ ಒಳ್ಳೆ ರೌಂಡ್ ಶೇಪಿಗೆ ಮಾಡಿ ನಾವು ಚಪಾತಿ ಪೂರಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ನಾವು ಇದನ್ನು ಸ್ಪ್ರೆಡ್ ಮಾಡಿ ತೆಗಿಬೇಕು. ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಇದೇ ರೀತಿ ನಾವು ಪೂರಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ನೋಡಿ ಇದೇ ರೀತಿ ಒಳ್ಳೆ ರೌಂಡ್ ಶೇಪಿಗೆ ಬಂದರೆ ಒಳ್ಳೆಯದು. ನಮಗೆ ಕಟ್ ಮಾಡೋದೆಲ್ಲ ಬೇಡ. ಈಗ ರೌಂಡ್ ಶೇಪಿಗೆಲ್ಲ ಬರದಿದ್ದರೆ ಒಂದು ಮುಚ್ಚಳ ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ ತಗೊಂಡು ರೌಂಡ್ ಶೇಪಿಗೆ ಅದನ್ನು ಕಟ್ ಮಾಡಿ ತಗೋಬೋದು. ನೋಡಿ ನಂದೀಗ ಅಷ್ಟೊಂದು ಒಳ್ಳೆ ಶೇಪಿಗೆ ಬರಲಿಲ್ಲ, ಅದಕ್ಕೋಸ್ಕರ ನಾನಿವಾಗ ಒಂದು ಬೌಲ್ ತಗೊಂಡು ಇದೇ ರೀತಿ ಅದನ್ನು ಕಟ್ ಮಾಡಿ ತೆಗೆದೆ. ಎಲ್ಲ ಒಂದೇ ರೀತಿ ಒಂದೇ ಶೇಪಲ್ಲಿ ಬರುತ್ತೆ ನೋಡಿ ಇದೇ ರೀತಿ. ಸ್ವಲ್ಪ ತೆಳ್ಳಿಗೆ ನಾವು ಇದನ್ನು ಲಟ್ಟಿಸಬೇಕು ನೋಡಿ ಇದೇ ರೀತಿ. ಬಾಕಿದನ್ನೆಲ್ಲ ನಮಗೆ ರೆಡಿ ಮಾಡೋಣ. ಇವಾಗ ನಾನು ಎಲ್ಲ ಹಪ್ಪಳನ ರೆಡಿ ಮಾಡಿದ್ದೀನಿ ನೋಡಿ. 100 ಗ್ರಾಮ್ಸ್ ಉದ್ದಿನ ಬೇಳೆಯಲ್ಲಿ ನನಗೆ 15 ಹಪ್ಪಳ ಸಿಕ್ಕಿದೆ ನೋಡಿ. 15 ಹಪ್ಪಳ ಈ ಥರ ರೆಡಿ ಮಾಡಿದ್ದೀನಿ. ಇನ್ನು ಇದನ್ನು ಒಂದು ನ್ಯೂಸ್ ಪೇಪರಿಗೆ ಹಾಕಿ ಬಿಸಿಲಲ್ಲಿಟ್ಟು ನಾವು ಇದನ್ನು ಒಣಗಿಸಬೇಕು. ಜಾಸ್ತಿ ಹೊತ್ತು ಒಣಗಿಸೋದು ಬೇಡ. ಒಂದು 5 ನಿಮಿಷ ಒಂದು ಸೈಡ್ ಅದೇ ರೀತಿ ಅದನ್ನು ಮಗಚಿ ಹಾಕಿ ಇನ್ನೊಂದು ಸೈಡ್ ಒಂದು 5 ನಿಮಿಷ ಇದು ಡ್ರೈ ಆದರೆ ಸಾಕು. ಇನ್ನು ಇದನ್ನು ಬಿಸಿಲಿಗೆ ಇಡೋಣ. ನೋಡಿ ನಮ್ಮದು ಹಪ್ಪಳ ಇಲ್ಲಿ ರೆಡಿಯಾಗಿದೆ. ಯಾವುದೇ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಏನೂ ಇಲ್ಲ. ಒಳ್ಳೆ ಉದ್ದಿನ ಹಪ್ಪಳ ನೋಡಿ. ಮನೆಯಲ್ಲೇ ನಮಗೆ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಜಾಸ್ತಿ ಉಪ್ಪು ಏನಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ ನಾವು ಇದನ್ನು ಮಾಡ್ಕೋಬೋದು. ಒಂದು 10-15 ದಿನ ನಾವು ಇದನ್ನು ಹೊರಗಡೆ ಇಟ್ಕೋಬೋದು. ಜಾಸ್ತಿ ದಿನ ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ನಾವು ಮಾಡಿರುವ ಹಪ್ಪಳವನ್ನು ನಾನು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ. ನಾವು ಸ್ಟೋರಿಂದ ಅಥವಾ ಅಂಗಡಿಯಿಂದೆಲ್ಲ ತಂದಿರುವ ಹಪ್ಪಳ ಥರಾನೇ ನಮಗೆ ಸಿಗುತ್ತೆ. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಶುದ್ಧವಾದ ಹಪ್ಪಳ ಒಂದೇ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಜಾಸ್ತಿ ಕ್ವಾಂಟಿಟಿ ಮಾಡಬೇಡಿ. ಫಸ್ಟಿಗೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಆಗಿ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಬಾಯ್ ಬಾಯ್.